ನಾಳೆ ತಮಿಳುನಾಡಿನ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ವಿಸ್ತರಣೆ ಆಗೋದು ಕೂಡ ಕನ್ಫರ್ಮ್. ಆದರೆ ನಾಳೆ ಸಿಎಂ ವಿಜಯ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರು ಸಚಿವ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಇದರಿಂದ ದ್ರಾವಿಡ ನೆಲದಲ್ಲಿ 59 ವರ್ಷಗಳ ಬಳಿಕ ಕಾಂಗ್ರೆಸ್ನ ಶಾಸಕರು ಸಚಿವರಾಗ್ತಾ ಇದ್ದಾರೆ. ಶಾಸಕರಾದ ರಾಜೇಶ್ ಹಾಗೂ ಪಿ ವಿಶ್ವನಾಥನ್ಗೆ ಮಂತ್ರಿಗಿರಿ ಪಟ್ಟ ಒಲಿದಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯ ಮೂಲಕ ಈ ಮಾಹಿತಿಯನ್ನು ನೀಡಿದ್ದಾರೆ. ನೀವೊಂದು ಪ್ರಶ್ನೆ ಕೇಳಬಹುದು, ಹಾಗಿದ್ರೆ 59 ವರ್ಷ ಅಂತಂದ್ರೆ ಲಾಸ್ಟ್ ಟೈಮ್ ಇದ್ದಂತಹ ಸರ್ಕಾರದಲ್ಲೇ ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತಲ್ಲ ಅಂತ. ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಂತಹ ಕಾಂಗ್ರೆಸ್ ಏನಿತ್ತು ಅದು ಕೇವಲ ಮೈತ್ರಿ ಅಷ್ಟೇ, ಸರ್ಕಾರದ ಭಾಗವಾಗಿರಲಿಲ್ಲ. ಎಷ್ಟು ಬಾರಿ ಬೆಂಬಲವನ್ನು ಕೊಟ್ಟಿದ್ರೂ ಕೂಡ ಕಾಂಗ್ರೆಸ್ ಶಾಸಕರನ್ನ ಹೊರಗಿಟ್ಟೆ ಸಚಿವ ಸಂಪುಟವನ್ನ ಡಿಎಂಕೆ ರಚನೆ ಮಾಡಿಕೊಂಡಿತ್ತು. ಬೆಂಬಲ ಕೊಟ್ಟಿದ್ರು ಒಂದು ರೀತಿಯಾಗಿ ಬಾಹ್ಯ ಬೆಂಬಲ ಇದ್ದಂತೆ. ಅದು ಸರ್ಕಾರ ಇದೆ ಬಟ್ ನಾವಿಲ್ಲ ಸರ್ಕಾರದಲ್ಲಿ, ಈ ಒಂದು ಫಾರ್ಮುಲಾಲಿ ಡಿಎಂಕೆ ಕಾಂಗ್ರೆಸ್ನ ಹತ್ರಕ್ಕೆ ಬಿಟ್ಕೊಂಡಿತ್ತು. ಆದರೆ ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ನ ಶಾಸಕರ ಬೆಂಬಲ ಅತ್ಯಗತ್ಯ ಆಗಿರೋದ್ರಿಂದ ಟಿವಿಕೆ ಪಕ್ಷ ಕಾಂಗ್ರೆಸ್ನ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂಥ ಒಂದು ಕಂಪಲ್ಷನ್ಗೆ ಬಿದ್ದಿದೆ. ಸೊ ಹೀಗಾಗಿ ಇಬ್ಬರು ಶಾಸಕರಿಗೆ, ಒಟ್ಟಾರೆಯಾಗಿ 5 ಏನು ಗೆದ್ದಿದ್ರು ಅದರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಲಾಗಿದೆ. ನಾಳೆ ಸಂಪುಟ ವಿಸ್ತರಣೆ ನಡೀತಾ ಇದೆ. ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಜೊತೆಗೆ ನಾಳೆ ಮತ್ತೊಮ್ಮೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸೋದಕ್ಕೆ ಸಿಎಂ ವಿಜಯ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರಂತೆ ರಾಜೇಶ್ ಹಾಗೂ ಪಿ ವಿಶ್ವನಾಥ್ ಕಾಂಗ್ರೆಸ್ನ ಶಾಸಕರು ನಾಳೆ ಮಂತ್ರಿಗಳಾಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.